ಪ್ರಚೋದನೆ ಪ್ರತಿಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ಅನ್ನೋ ರೀತಿನೆಲ್ಲ ಕಾಣಿಸ್ತಾ ಇದೆ ವಾತಾವರಣ. ಹೀಗಾಗಿ ಪೊಲೀಸರು ಹೇಗೆ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಘಟನೆ ಬೇಸರ ತರಿಸಿದೆ ಅಂತ ಚಿಕ್ಕಬಳ್ಳಾಪುರದ ಡಿಸಿ ಪ್ರಭು ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಂಪೇಗೌಡ ಜಯಂತಿ ಅರ್ಥಪೂರ್ಣವಾಗಿ ನಡೀತಾ ಇತ್ತು. ಪೊಲೀಸರು 4 ಕಸ್ಟಡಿಗೆ ಪಡೆದಿದ್ದಾರೆ ಅಂತ ಘಟನೆಯ ವಿವರಣೆಯನ್ನು ಕೊಟ್ಟಿದ್ದಾರೆ ಡಿಸಿ. ಈ ರೀತಿ ಘಟನೆ ಮತ್ತೆ ನಡೀಬಾರದು ಅಂತ ಕೂಡ ಅವರು ಹೇಳಿದ್ದಾರೆ. ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಿಸಿ ಜಿ ಪ್ರಭು. ಪೊಲೀಸ್ ಇಲಾಖೆ SP ಅವರ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮ ಎಲ್ಲವೂ ಕೂಡ ದಾಖಲೆಗಳಿದೆ. ಯಾರ್ಯಾರು ಕಾನೂನನ್ನು ಕೈಗೆ ತಗೊಳ್ತಾರೆ, ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕೋ ತಗೋತೀವಿ. ಈ ಥರದ ಘಟನೆ ಆಗಬಾರ್ದು. ನಮ್ಮ ಎಲ್ಲರ ಉದ್ದೇಶ ನಾನಾಗಲೇ ಹೇಳಿದ್ದೇನೆ, ಸರ್ಕಾರದ ಆಶಯ ಅಂತ ಕೊಡುಗೆ ಕೊಟ್ಟಂಥ ಮಹನೀಯರ ದಾರಿಯನ್ನು, ಅವರ ಇತಿಹಾಸದ ಹೆಜ್ಜೆಗಳನ್ನು ನಾವು ಮೆಲುಕಾಕಬೇಕು. ನಮ್ಮ ಜೀವನಗಳಲ್ಲಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ಥರದ ಪ್ರಯತ್ನಗಳಿಗೆ ಅಡಚಣೆ ಉಂಟಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅದು ನೋವಿನ ಸಂಗತಿ. ಜಿಲ್ಲಾಡಳಿತ ಅಂಥ ಎಲ್ಲ ಕ್ರಮಗಳನ್ನು ಕೂಡ ಅದನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುತ್ತೆ.